ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ PCOS ಇದ್ದರೆ ನನ್ನ IVF ಸಕ್ಸಸ್ ಆಗುತ್ತಾ? IVF ಥ್ರೂ ನಾನು ಕನ್ಸೀವ್ ಆಗೋದಕ್ಕೆ ಸಾಧ್ಯನಾ? IVF ಥ್ರೂ ಮಗು ಪಡೆಯೋದಕ್ಕೆ ಸಾಧ್ಯನಾ? ನನಗೆ PCOS ಆರ್ PCOD ಇತ್ತು ಅಂದರೆ ಅಂತ ಅನ್ನೋದೇ ಇವತ್ತಿನ ಪ್ರಶ್ನೆ. ಖಂಡಿತವಾಗ್ಲೂ ಸಾಧ್ಯ. ನಿಮಗೆ ಯಾವುದೇ ರೀತಿಯಿಂದ ನಿಮ್ಮ IVF ಸಕ್ಸಸ್ ಆಗೋದನ್ನು PCOS ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, PCOS ನಿಮ್ಮ IVF ಸಕ್ಸಸ್ ರೇಟ್ನ ಕಮ್ಮಿ ಮಾಡೋದಿಲ್ಲ, ಉಲ್ಟಾ ಅದು ನಿಮ್ಮ ಸಕ್ಸಸ್ ರೇಟ್ನ IVF ಸಕ್ಸಸ್ ರೇಟ್ನ ಜಾಸ್ತಿ ಮಾಡುತ್ತೆ. ಓಕೆ, ಕಂಪೇರಿಟಿವ್ಲಿ IVF ಲೇಡೀಸ್, IVF ಯಾರಿಗೆಲ್ಲ ಇರುತ್ತಲ್ಲ ಆ ಹೆಣ್ಮಕ್ಳಿಗೆ IVF ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. IVF ಸಕ್ಸಸ್ ಆಗೋದನ್ನು ಆಬ್ವಿಯಸ್ಲಿ IVF ಸಕ್ಸಸ್ ಆಗೋದು ಸುಮಾರಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆದರೆ PCOD ಇದ್ದಂಥವ್ರಿಗೆ ಒಂದು ಬೆನಿಫಿಟ್ ಆಯಿತಾ, ಒಂದು ಸರ್ಟನ್ ಪಾಯಿಂಟ್ಸ್ ಜಾಸ್ತಿ ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೆ ಅಂತಂತಂದರೆ, ಈಗ PCOD ಇದ್ದಂಥವ್ರಿಗೆ ಏನು ಮೇನ್ ಪ್ರಾಬ್ಲಮ್ ಏನು, ಓವ್ಯುಲೇಷನ್ ಆಗೋದಿಲ್ಲ ಆ್ಯಂಡ್ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ ಲೂಟಿಯಲ್ ಫೇಸಲ್ಲಿ. ಅಂದರೆ ಓವ್ಯುಲೇಷನ್ ಆದಮೇಲೆ ಪ್ರೊಜೆಸ್ಟ್ರಾನ್ ಕಮ್ಮಿ ಇರುತ್ತೆ ಅವರಿಗೆ, ಮೋಸ್ಟ್ ಆಫ್ ದಿ ಪೀಪಲ್ಗೆ PCOD ಇದ್ದಂಥವ್ರಿಗೆ, ಆ್ಯಂಡ್ ಓವ್ಯುಲೇಷನ್ ಆಗದೇ ಇರೋದು. ಇವು ಎರಡಕ್ಕೂ IVF ಪ್ರಾಸೆಸ್ಸಲ್ಲಿ ಉತ್ತರ ಸಿಕ್ಬಿಡುತ್ತೆ. ಓಕೆ, ಓವ್ಯುಲೇಷನ್ ಆಗೋದನ್ನು ಸರಿಯಾಗಿ ಮೆಡಿಸಿನ್ ಎಲ್ಲ ಕೊಟ್ಟು ಓವ್ಯುಲೇಷನ್ ಆಗೋ ಹಾಗೆ ಮಾಡ್ತಾರೆ. ಸೊ ಮೇನ್ ಪ್ರಾಬ್ಲಮ್ ಏನು, PCOS ಇದ್ದಂಥವ್ರಿಗೆ ಓವ್ಯುಲೇಷನ್ ಆಗದೇ ಇರೋದು. ಸೊ ಅಲ್ಲಿ ಓವ್ಯುಲೇಷನ್ ಮಾಡಿಸ್ತಾರಲ್ವ, ಸೊ ನಿಮಗೆ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಯಿತು, ಓವ್ಯುಲೇಷನ್ ಆಗದೇ ಇರೋದು. ಆ್ಯಂಡ್ ಪ್ರಾಸೆಸ್ ಟೈಮಲ್ಲಿ IVF ಪ್ರಾಸೆಸ್ ಟೈಮಲ್ಲಿ ಸುಮಾರಷ್ಟು ಹಾರ್ಮೋನ್ಸ್ ಕೊಡ್ತಾರೆ. ಅದರಲ್ಲಿ ಪ್ರೊಜೆಸ್ಟ್ರಾನ್ ಕೂಡ ಒಂದು. ಆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಥ್ರೂ ಔಟ್ ದ ಪ್ರಾಸೆಸ್ ಕೊಡ್ತಾರೆ, ಸೊ ದ್ಯಾಟ್ ನಿಮಗೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಏನಿದೆ ಅದು ಆಗದೇ ಇರೋ ಹಾಗೆ ನಿಮಗೆ ಕೊಟ್ಟಿರುವಂತಹ ಸಪ್ಲಿಮೆಂಟ್ಸು ನೋಡ್ಕೊಳ್ಳುತ್ತೆ. ಓಕೆ, ಸೊ ಮೇನ್ ಏನು ಪ್ರಾಬ್ಲಮ್ ಇದೆ PCOD ಇದ್ದಂಥವ್ರಿಗೆ, ಮೇನ್ ಏನು ಪ್ರಾಬ್ಲಮ್ ಇದೆ, ಆ ಎರಡೂ ಪ್ರಾಬ್ಲಮ್ಸು IVF ಪ್ರೊಸೆಸ್ಸಲ್ಲಿ ಅಡ್ರೆಸ್ ಮಾಡ್ತಾರೆ ಡಾಕ್ಟರ್ಸ್. ಆಯಿತಾ, ಅಂದರೆ ಟ್ರೀಟ್ ಮಾಡ್ತಾರೆ, ಅಂದರೆ ಕೇರ್ ತೊಗೊತಾರೆ ಆ ಎರಡೂ ಪ್ರಾಬ್ಲಮ್ಸಿಗೆ. ಸೊ ಹಾಗಾಗಿ PCOD ಇದ್ದಂಥವ್ರಿಗೆ IVF ಮಾಡಿಸ್ಕೊಂಡ್ರೆ ಕನ್ಸೀವ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಕನ್ಸೀವ್ ಆಗುತ್ತೆ. ಯಾಕೆಂತಂದರೆ ಯಾವ ಪ್ರಾಬ್ಲಮಿಂದ ನೀವು ಬಳಲ್ತಾ ಇರ್ತೀರ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ನು IVFನಲ್ಲೇ ಕೊಡ್ತಾರೆ. ಓಕೆ, ಓವ್ಯುಲೇಷನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಗೆ ಅಲ್ಲೇ ಅಡ್ರೆಸ್ ಮಾಡ್ತಾರೆ. ಸೊ ನೋ ನೀಡ್ ಟು ವೆರಿ ಅಬೌಟ್ ಇಟ್. ಉಲ್ಟಾ ಆ್ಯಕ್ಚುಲಿ PCOD ಇದ್ದಂಥವರಿಗೆ ಚಾನ್ಸಸ್ ವಿಲ್ ಬಿ ಹೈ ಅಂತ ಹೇಳ್ತಾರೆ. ಓಕೆ, ಯಾರೆಲ್ಲ ಹೆಣ್ಮಕ್ಳಿಗೆ PCOD ಇರೋದಿಲ್ಲ ಅಂಥವ್ರಿಗಿಂತ PCOD ಇದ್ದಂಥವ್ರಿಗೆ IVF ಸಕ್ಸಸ್ ಆಗುವಂತಹ ರೇಟ್ ಸ್ಲೈಟ್ಲಿ ಹೈಯರ್, ಸೇಮ್ ಆರ್ ಸ್ಲೈಟ್ಲಿ ಹೈಯರ್ ಚಾನ್ಸಸ್ ವಿಲ್ ಬಿ ದೇರ್ ಫಾರ್ PCOD ವುಮೆನ್ ಆ್ಯಸ್ ಕಂಪೇರ್ಡ್ ಟು ದೋಸ್ ಹೂ ಡೋಂಟ್ ಹ್ಯಾವ್ PCOD ಅಂತ. ಓಕೆ, ಸೊ ಹೇಗೆ ಅಂತಂತಂದರೆ PCODನಲ್ಲಿ ಇದ್ದಂಥವ್ರಿಗೆ ಪ್ರಾಬ್ಲಮ್ ಏನು, ಓವ್ಯುಲೇಷನ್ ಆಗದೇ ಇರೋದು. ಸೊ ಹಾಗಾಗಿ ಏನು ಮಾಡುತ್ತೆ, ಫಾಲಿಕಲ್ಸ್ ಒಳ್ಳೆ ಸೈಜಿಗೆ ಬಂದಿರುತ್ತೆ, ಬಟ್ ಓವರಿನಲ್ಲಿ ಕಲೆಕ್ಟ್ ಆಗಿ ಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಕೂತ್ಬಿಟ್ಟಿರುತ್ತೆ, ಓವ್ಯುಲೇಷನ್ ಆಗೋದಿಲ್ಲ. ಅದೇ ಮೇಜರ್ ಪ್ರಾಬ್ಲಮ್. ಅದರಿಂದನೇ ಪ್ಲಸ್ ಪಾಯಿಂಟ್ ಏನು ಅಂತಂತಂದರೆ, ಅವರಿಗೆ AMH ಜಾಸ್ತಿ ಇರುತ್ತೆ, ಫಾಲಿಕಲ್ಸ್ ಕೌಂಟ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಏನು IVF ಟೈಮಲ್ಲಿ ಏನು ಮಾಡ್ತಾರೆ, ಮೆಡಿಸಿನ್ ಕೊಟ್ಟು ಆ ಎಗ್ಸು ಫಾಲಿಕಲ್ಸ್ನ ಇನ್ನೂ ಚೆನ್ನಾಗಿ ಗ್ರೋ ಮಾಡಿಸ್ತಾರೆ ಆ್ಯಂಡ್ ಆ ಎಲ್ಲ ಮೇಜರ್ ಆಗಿರುವಂತಹ ಫಾಲಿಕಲ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಮೋರ್ ಫಾಲಿಕಲ್ಸ್ ಇರೋದ್ರಿಂದ ಆಲ್ರೆಡಿ PCOD ಇದ್ದಂಥವ್ರಿಗೆ ಫಾಲಿಕಲ್ಸ್ ಜಾಸ್ತಿ ಇರುತ್ತೆ, AMH ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫಾಲಿಕಲ್ಸ್ ಜಾಸ್ತಿ ಇದೆ, ಸೊ ಜಾಸ್ತಿ ಮೇಜರ್ ಎಗ್ನ ರಿಟ್ರೈವ್ ಮಾಡ್ತಾರೆ. ಸೊ ಜಾಸ್ತಿ ಗುಡ್ ಕ್ವಾಲಿಟಿ ಎಗ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಯಾವಾಗ ಗುಡ್ ಕ್ವಾಲಿಟಿ ಎಗ್ಸ್ನ ಜಾಸ್ತಿ ಕಲೆಕ್ಟ್ ಮಾಡ್ಕೊತಾರೆ, ಸೊ ದೇರ್ ಓನ್ಲಿ ನಿಮಗೆ ಏನು ಚಾನ್ಸಸ್ ವಿಲ್ ಬಿ ಮೋರ್ ಎಗ್ಸ್, more chances. Okay, more chances of what? More chances of getting good embryo. ಆಯಿತಾ, ನಿಮಗೆ ಒಳ್ಳೆ ಎಗ್ಸು ತುಂಬ ಜಾಸ್ತಿ ಬಂದಿದೆ ಅಂತ ಅಂದಮೇಲೆ ಒಳ್ಳೆ ಎಂಬ್ರಿಯೋ ಪಡೆಯೋ ಸಾಧ್ಯತೆ ಕೂಡ ಜಾಸ್ತಿ ಆಗಿದೆ. ಸೊ ಯಾವಾಗ ಜಾಸ್ತಿ ಎಗ್ಸ್ ಇರುತ್ತೆ, ಜಾಸ್ತಿ ಎಂಬ್ರಿಯೋಸ್, ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ಜಾಸ್ತಿ ಬರುತ್ತೆ, ಚಾನ್ಸಸ್ ವಿಲ್ ಬಿ ಮೋರ್. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ವಿಚ್ ಈಸ್ ದ ಬೆಸ್ಟ್ ಎಂಬ್ರಿಯೋ, ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಉಳಿದಿದ್ದ ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ಇಡ್ತಾರೆ ಫಾರ್ ಮೋರ್ ನೆಕ್ಸ್ಟ್ ಸೈಕಲ್ಸಿಗೆ. ಆಯಿತಾ, ನಿಮಗೆ ಹಾಗಾಗಿ ಒಂದು ಎಂಬ್ರಿಯೋ ಹಾಕೋ ಬದಲು 3 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರು ಅಂತಂದರೆ ಆಬ್ವಿಯಸ್ಲಿ 3 ಎಂಬ್ರಿಯೋಸಲ್ಲಿ ಒಂದಾದರೂ ಸಕ್ಸಸ್ ಆಗುವಂಥ ಸಾಧ್ಯತೆ ಇರುತ್ತಲ್ವಾ. ಸೊ ಹಾಗಾಗಿ ಏನು ಅಂತಂತಂದರೆ ಮೋರ್ ನಂಬರ್ ಆಫ್ ಎಗ್ಸ್ PCODಯಿಂದ
ಮೋರ್ ನಂಬರ್ ಆಫ್ ಎಕ್ಸ್ ಅಂತಂತಂದರೆ ಮೋರ್ ಎಂಬ್ರಿಯೋಸ್. ಸೊ ಮೋರ್ ಎಂಬ್ರಿಯೋಸ್ ಅಂತಂತಂದರೆ ಚಾನ್ಸಸ್ ಆಫ್ ಸಕ್ಸಸ್ ಈಸ್ ಆಲ್ಸೋ ಮೋರ್ ಅಂತ. ಸೊ ಹೀಗೆ PCOS ಇದ್ದಂಥವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡುತ್ತೆ IVF ಪ್ರಾಸೆಸ್ಸಲ್ಲಿ. ಸೊ ತಲೆನಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನನಗೆ PCOS ಇದೆ, IVF ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಓಕೆ, ಬಟ್ IVF ಸಕ್ಸಸ್ಸು ಬರೀ ಒಂದ್ರ ಮೇಲೇ ಡಿಪೆಂಡ್ ಆಗಿಲ್ಲ, ಸುಮಾರಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಬರೀ ಎಗ್ ಕೌಂಟ್ ಮೇಲೇ ಡಿಪೆಂಡ್ ಆಗಿಲ್ಲ, ಸುಮಾರಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ IVF ಸಕ್ಸಸ್ ಆಗೋದು. ಯಾವುದ್ಯಾವುದು? ಫಸ್ಟು ಏಜ್ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಮ ಎಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಮಾಡಿಸ್ಕೋತೀರಾ ಅಷ್ಟು ಸಕ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಗ್ ಕ್ವಾಲಿಟಿ. ಕೆಲವೊಂದಿಷ್ಟು ಜನಕ್ಕೆ ದೋ ದೇ ಆರ್ ಯಂಗ್ ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಎಗ್ ಕ್ವಾಲಿಟಿ ಅಂದರೆ ಬರೀ ಲುಕ್ ಅಂತ ಅಲ್ಲ, ಜೆನೆಟಿಕಲಿ ಪ್ರಾಬ್ಲಮ್ ಇರೋವಂತಹ ಎಗ್ಸ್ ಇರುತ್ತೆ ಸುಮಾರಷ್ಟು ಜನಕ್ಕೆ. ಓಕೆ, ಸೊ ಯಂಗ್ ಏಜಲ್ಲಿ ಇದ್ರೂ ಕೂಡ ಅವರಿಗೆ ಪ್ರಾಬ್ಲಮೆಟಿಕ್ ಎಗ್ಸ್ ಇರ್ಬೋದು, ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರೋವಂತಹ ಎಗ್ಸ್ ಇರ್ಬೋದು. ಸೊ ಏಜ್ ಮ್ಯಾಟರ್ ಆಗುತ್ತೆ, ಎಗ್ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ, ಆ್ಯಂಡ್ BMI ಅಂದರೆ ವೇಟ್, ಬೇಸಿಕಲಿ ವೇಟ್ ಕೂಡ ಮ್ಯಾಟರ್ ಆಗುತ್ತೆ. ಓವರಾಲ್ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡುತ್ತೆ ವೇಟ್. ಸೊ ವೇಟ್ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇನ್ಸುಲಿನ್ ರೆಸಿಸ್ಟಿವಿಟಿ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನು ಸೇರಿಕೊಂಡು ನಮಗೆ ಮಾಡಿರೋಂತಹ IVF ಸೈಕಲ್ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಓಕೆ, ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ, ಮೆಡಿಸಿನ್ ಡೋಸೇಜ್ನ ಹೆಚ್ಚು ಕಮ್ಮಿ ಮಾಡ್ತಾರೆ ಆ್ಯಂಡ್ ಕಾಂಬಿನೇಷನ್ಸ್ನ ಟ್ರೈ ಮಾಡ್ತಾರೆ. ಸೊ ಟು ಇಂಪ್ರೂವ್ ದ ಔಟ್ಕಮ್, ಆಯಿತಾ, ಔಟ್ಕಮ್ ಚೆನ್ನಾಗಾಗಲಿ, ಕನ್ಸೀವ್ ಆಗಲಿ ಅನ್ನೋದಕ್ಕೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಟ್ರೈ ಮಾಡ್ತಾರೆ ನಿಮಗೆ ಯಾವುದು ಬೆಸ್ಟ್ ವರ್ಕ್ ಆಗುತ್ತೆ ಅಂತ. ಸೊ ಏನು ಮಾಡೋದ್ರಿಂದ PCOS ಇದ್ದಂಥವರ IVF ಸೈಕಲ್ಲು ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು. ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದು, IVF ನನಗೆ PCOS ಇದೆ, ನಾನು IVF ಮಾಡಿಸ್ತಾ ಇದ್ದೀನಿ, ಬಟ್ ಸಕ್ಸಸ್ ಆಗೋದಕ್ಕೆ ವಾಟ್ ಎಲ್ಸ್ ಐ ಕ್ಯಾನ್ ಡೂ ಅಂತ, ಆಯಿತಾ. ಸ್ವಲ್ಪ IVF ಮಾಡಿಸ್ತೀರಿ ಅನ್ನೋದು ಫೈನಲ್ ಆದಮೇಲೆ ಪ್ರಯೋರ್ ಒಂದು 3 to 6 ಮಂತ್ಸ್ಗೆ ನಿಮ್ಮ ವೇಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿ, ಬ್ಲಡ್ ಶುಗರ್ನ ಮೇಂಟೈನ್ ಮಾಡಿ, ಇನ್ಸುಲಿನ್ ಲೆವೆಲ್ಸ್ನ ಮೇಂಟೈನ್ ಮಾಡಿ, ಹೆಲ್ದಿ ವೇಟ್ನ ಮ್ಯಾನೇಜ್ ಮಾಡಿ, ಡಾಕ್ಟರ್ಸ್ ಕೊಟ್ಟಿರುವಂತಹ ಸಪ್ಲಿಮೆಂಟ್ಸ್ನ ತೊಗೊಳ್ಳಿ. ಓಕೆ, ಇದಿಷ್ಟು ನಿಮ್ಮ ಸೈಡಿಂದ ನಿಮ್ಮ ಪ್ರಿಪ್ರೇಷನ್ ಇದು. ಓಕೆ, ಫಾರ್ IVF ಮಾಡಿದ್ರಿ ಅಂತಂತಂದರೆ ನೀವು IVF ಮಾಡಿಸ್ಕೊಳ್ಳೋ ಟೈಮಲ್ಲಿ ಇದೆಲ್ಲ ನೀವೇನು ಹಾಕಿರ್ತೀರ ಎಫರ್ಟು ಅದು ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ IVF ಟೈಮಲ್ಲಿ ಬೇಕು ಅಂತಂತಂದರೆ PGT ಮಾಡಿಸಿ, ಅಂತಂದರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸಿ. ಸೊ ದ್ಯಾಟ್ ನಿಮ್ಮ ಎಂಬ್ರಿಯೋಸು ಜೆನೆಟಿಕಲಿ ಚೆನ್ನಾಗಿದೆನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಡಿ. ಸೊ ದ್ಯಾಟ್ ಅದರಿಂದ ಜೆನೆಟಿಕಲಿನೇ ಪ್ರಾಬ್ಲಮ್ ಇದ್ದಿರೋ ಅಂತಹ ಎಂಬ್ರಿಯೋ ಇದ್ದಿರಬೇಕು. ಸೊ ಓನ್ಲಿ ನಿಮ್ಮ IVF ಫೇಲ್ ಆಗಿದೆ ಅನ್ನೋ ಅಂತಹ ಇದು ಬರೋದಿಲ್ಲ. ಓಕೆ, ಸೊ ಫಸ್ಟಿಗೆ ಟೆಸ್ಟ್ ಮಾಡಿ ಎಂಬ್ರಿಯೋ ಈಸ್ ಆಲ್ಸೋ ಗುಡ್ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ರೆ ಅಟ್ಲೀಸ್ಟ್ ನಿಮಗೆ ಹೋಪ್ಸ್ ಇರುತ್ತೆ. ಓಕೆ, ದೋ ದೇ ಆರ್ ಗುಡ್ ಲುಕ್ಕಿಂಗ್ ಎಂಬ್ರಿಯೋಸ್, ಜೆನೆಟಿಕಲಿ ಅದರಲ್ಲಿ ಪ್ರಾಬ್ಲಮ್ ಇದ್ದಿರಬಹುದು, ವಿ ನೆವರ್ ನೋ, ಅದು ಡಾಕ್ಟರ್ಸೇ ಹೇಳಬೇಕು. ಓಕೆ, ಸೊ PCOS ಇದ್ದಂಥವರಿಗೆ ಸಕ್ಸಸ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಯಾವಾಗ ಬೇರೆ ಎಲ್ಲ ಸರಿಯಾಗಿದ್ದವಾಗ, ವೆಯ್ಟ್ ಆಗಿರ್ಬೋದು, ಏಜ್ ಆಗಿರಬಹುದು, ಹಾರ್ಮೋನ್ಸ್ ಲೆವೆಲ್ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಬ್ಲಡ್ ಶುಗರ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲನೂ ಸೇರಿಕೊಂಡು ನಿಮ್ಮ ಓವರಾಲ್ ಹೆಲ್ತ್ ಸೇರಿಕೊಂಡು IVF ಸಕ್ಸಸ್ಸಿಗೆ ಹೆಲ್ಪ್ ಮಾಡುತ್ತೆ ಯೂಶ್ವಲ್ ಆಗಿ. ಆ್ಯಂಡ್ ಬರೀ PCOS ಇಂದನೇ ನಿಮ್ಮ IVF ಸೈಕಲ್ಲು ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲನೂ ಸೇರಿಕೊಂಡು ಯಾವುದೋ ಒಂದು ಪಾಯಿಂಟಲ್ಲಿ ಇದಾಗಿರುತ್ತೆ. ಓಕೆ, PCOS ಅಲೋನ್ ನಿಮ್ಮ IVF ಸಕ್ಸಸ್ ಆಗೋದನ್ನು ತಡೆಯೋದಿಲ್ಲ. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಆ್ಯಕ್ಚುಲಿ ಇದು ಬೆನಿಫಿಟ್ ಪಾಯಿಂಟ್ PCOS ಇದ್ದಂಥವ್ರಿಗೆ, ಅದು ಒಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ, ಆಯಿತಾ. ಸೊ ದಟ್ ನಿಮಗೆ ಮೋರ್ ಎಗ್ಸ್ ಸಿಗುತ್ತೆ. ಆ್ಯಂಡ್ PCOS ಇದ್ದಂಥವ್ರಿಗೆ ಮೇಜರ್ ಏನು ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ IVF ಪ್ರಾಸೆಸ್ಸಲ್ಲಿ. ಅದು ಹಾಗಾಗಿ ಕನ್ಸೀವ್ ಆಗೋದನ್ನು ತಡೆಯೋದಕ್ಕಾಗೋದಿಲ್ಲ. ಸೊ ಅದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.